ನಿನ್ನೆ ರಾಜು ರವಿ ಅಲ್ಲಿಗೆ ಗೋರಿಗೆ ಹೋಗಿ ಪೂಜೆ ಮಾಡ್ಬಿಟ್ಟು ಬಂದರು. ಏನಂತೀಯ? ಏನೇನು ತಿಂದ? ಅಲ್ಲಿ ಇದೆ ಶಾಮ್ಗೆ ಅಂತ್ಕೊಂಡು ಮಾತಾಡು. ಶಾಮ್ಗೆ ಇತ್ತು. ಆ ಶಾಮ್ಗೆ ತಿಳ್ಕೊಂಡು ಕಾಯಿ ಇಟ್ಟಿತ್ತು. ಕಾಯಿ ಇಟ್ಟು ತಿನ್ಕೊಂಡು ಎಳ್ಸಿ ತಿನ್ಕೊಂಡು ಅನ್ನ ಸಾಂಬಾರು ತಿನ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಇದು ಕರ್ಜಿಕಾಯಿ ಇದು ಯಾವುದು ಮೋಸಂಬಿ ಕಿತ್ಲೆ ಅದೆಲ್ಲ ಇತ್ತು. ಸೇಬು ಪೀಸ್ಗಳು 2-3 ಪೀಸ್ ಎತ್ಕೊಂಡು ಬಂದೆ. ಅಲ್ಲಿ ಜಯಸಿಂಹ ಸಿಂಹಾದ್ರಿ ಸಿಂಹ ಅಂತ ಬರ್ದಿರೋದು ಯಾರು? ಈ ಸಿಂಹನೇ. ನೀನು ಸಿಂಹನಾ? ವಿಷ್ಣು ದಾದ. ಆಮೇಲೆ ಇನ್ನೇನು ಪ್ರಸಾದ ಆಯ್ತು? ಅದೆಲ್ಲ ಕಳ್ಳಪುರಿ ಮಸ್ತ ಗುಡ್ಡಕ್ಕಿದ್ರು. ಇದು ರವಿಗೆ ಕಳ್ಳಪುರಿ ಅಂದ್ರೆ ಇಷ್ಟ. ಆಮೇಲೆ ಆ ಮಂಗಳಕ್ಕ ಅಲ್ಲೇ ಅನ್ನ ಸಾಂಬಾರು ಎತ್ಕೊ ಬಂದೆ. ಅಲ್ಲೂ ಪೂಜೆ ಮಾಡಿದ್ರಾ? ಅಲ್ಲಿ ಅನ್ನ ಸಾಂಬಾರು. ಪ್ರೇಮಕ್ಕನಿಗೆ ಏನು ಹೇಳ್ತೀಯ? ಹೇಳು ಪ್ರೇಮಕ್ಕನಿಗೆ ಇಲ್ಲಿ ಹೇಳು ನೀನು. ಪ್ರೇಮ ನಾನು ಬಂದಿದ್ದೆ ಅಂತ ಹೇಳು. ಪ್ರೇಮ ನಾನು ಮಸಣಕ್ಕೆ ಹೋಗಿದ್ದೆ. ಅಂತ್ಕೋ ಮಸಣಕ್ಕೆ ಹೋಗಿದ್ದೆ ಪ್ರೇಮ. ನಾನು ಅಲ್ಲೇ ತಿನ್ಕೊಂಡು ಅಲ್ಲೇ ಮನ್ಗಿದ್ದು ಬಂದೆ. ಅದನ್ನ ಕ್ಲೀನ್ ಮಾಡಲಿಲ್ವಾ? ಕ್ಲೀನ್ ಮಾಡಲಿಲ್ಲ ನಾನು. ಅಲ್ಲ ತಿನ್ಕೊಂಡು ಬಂದ್ಬಿಡೋದಲ್ಲ, ಕ್ಲೀನ್ ಮಾಡಬೇಕಾಗಿತ್ತು. ನಾ ಕ್ಲೀನ್ ಮಾಡಲಿಲ್ಲ. ಇವತ್ತು ಹೋದಿಯಾ? ಇವತ್ತು ಹೋಗುತ್ತೇನೆ. ಇವತ್ತು ಹೋಗಿ ಕ್ಲೀನ್ ಮಾಡ್ಬಿಟ್ಟು ಬಾ. ಅಲ್ಲೊಂದು ಆದ್ರೆ ಒಂದು ತುಳಸಿ ಕಟ್ಟೋದಲ್ಲ, ಅಲ್ಲಿಗೆ ತುಳಸಿ ಹೋದ್ರ ಪ್ರಾಣಿಗಳು ನಾವು ಹೋಗಂటే ಯಾವ ಪ್ರಾಣಿಗಳು ಹೋಗಲ್ಲ. ಮುಟ್ಟಿತಿಲ್ಲ? ಯಾವ್ದಾದ್ರು ಮೇಕೆ ಕುರಿಗಳು ದನ ಕರುಗಳು ಅವೆಲ್ಲ ಮಿಕ್ಕೊಂತಿರ್ತವೆ ಅಂತ್ಕೊಂಡು ಮಾಡು. ನಾವು ಹೋಗಂಟ ಯಾವ ಪ್ರಾಣಿಗಳು ಹೋಗಕ್ಕಿಲ್ಲ, ತಿನ್ನಕ್ಕಿಲ್ಲ. ಒಟ್ಲಿ ನೀವು ಹೋದ್ಮೇಲೆ ತಿನ್ನುತ್ತಾ? ನಾವು ಹೋದ್ರೆ ಕುತ್ಕೊಂಡ ಮೇಲೆ ತಿಂತವೆ. ಈಗ ನಿನಗೆ ತೃಪ್ತಿ ಆಯ್ತು? ತೃಪ್ತಿ ಆಯ್ತು? ಎಲ್ಲ ಮಾಡ್ದಾನು ಚೆನ್ನಾಗಿ ಊಟ ಮಾಡ್ದ? ಅನ್ನ ಸಾಂಬಾರು ತಿಂದೆ, ತಿಂದೆ. ಪುನಃ ಬರೋದು ಎಷ್ಟೊತ್ತಾಯ್ತು ಇಲ್ಲಿಗೆ ಬರೋದು 5:45 ಗಂಟೆ ಆಯ್ತು. ಸರಿ. ರವಿಗ ಒಂದು ಸ್ವಲ್ಪ ನೆನೆಸ್ಕೊಂಡು ಏನಾರ ಒಂದು ಹೇಳ್ಬೋದಾಗಿತ್ತಲ್ಲ ರವಿಗ ನೀನು ಒಂದೆರಡು ಮಾತನ್ನ. ಏನಂತ ಹೇಳ್ತೀಯ ರವಿಗ? ರವಿ ಒಮ್ಮೆ ಬರದಂತೆ ಬೊಬ್ಬೆ ನೀನು, ನನಗೆಂದು ಬಂದಂತ ರವ್ವೆ ನೀನು. ರವಿ ವರ್ಮ ಬರದಂತೆ ಬೊಬ್ಬೆ ನೀನು, ನನಗೆಂದು. ಈಗ ಈ ನಾಗರದೊಂದು ಸಾಂಗು. ನಾಗರದೊಂದು ಸಾಂಗು. ಅವಿನ ದ್ವೇಷ 12 ವರುಷ. ದುಡ್ಡದ ಕಲ್ಲಿನ ಕೋಟೆ ಹುಕ್ಕಿ ಹರಿತು ಹುಕ್ಕಿನ ಕೋಟೆ. ಹೈದರಾಳಿಗೆ ವಿಜಯ ತಂದರು ವೀರ ಮದ ಕರಿಯಾಳುತ್ತ ಇರುವ. ಸರಿ, ತರುವ ಇದೇನ ಕಾಸಿ ಬಿದ್ದೋಗಲ್ಲ. ಅದಂಗಿಯ ಎಷ್ಟು ರೂಪಾಯಿ ಅದು? ಎಷ್ಟ? 1 ರೂಪಾಯಿ, 2 ರೂಪಾಯಿ? 1 ರೂಪಾಯಿ. ಸಾಯಂಕಾಲ ಎಲ್ಲಿ ಮಲಗ್ತೀಯ? ಊಟ ತಿಂಡಿ ಈಗೇನು ಆಯ್ತು? ಈಗ ಎಲ್ಲಿ ಮಲಗ್ತೀಯ? ಅಲ್ಲಿ ಡಿವೈಸರ್ ಕಾಣ್ತದಲ್ಲೇ ಮಧ್ಯ ರೋಡು. ಆಯ್ತು ರಾಜು, ನಾ ಹೇಳ್ತೀನಿ, ನೀವು ಹೋಗ್ಬೇಕು ಈಗ. ಹಾಂ